ಮಕ್ಕಳೇ, SSLC ಮ್ಯಾಥಮೆಟಿಕ್ಸ್ನಲ್ಲಿ ಬರೋ ಯಾವ ಪ್ರಾಬ್ಲಮ್ ನಿಮಗೆ ತುಂಬ ಕಷ್ಟ ಅಂತ ಸುಮಾರು ಜನಕ್ಕೆ ಕೇಳಿದಾಗ ಎಷ್ಟೋ ವಿದ್ಯಾರ್ಥಿಗಳು ಹೇಳಿದ್ದು, ಸರ್ ಹೇಳಿಕೆ ಪ್ರಶ್ನೆಗಳು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ನ ಮಾಡಲಿಕ್ಕೆ ಸಾಲ್ವ್ ಮಾಡ್ಲಿಕ್ಕೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ಸರ್, ಹೆಂಗೆ ಮಾಡೋದು ಹೇಳ್ಕೊಡಿ. ಕ್ವಾಡ್ರಾಟಿಕ್ ಈಕ್ವೇಷನ್, ವರ್ಗ ಸಮೀಕರಣಗಳು ಇರ್ಬೋದು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರ್ಬೋದು, ಅಥವಾ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಇಂಥ ದೈತ್ಯ ಚಾಪ್ಟರ್ಗಳಲ್ಲಿ ಬರೋ ಇಂಪಾರ್ಟೆಂಟ್ ವರ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಹೆಂಗೆ ಅಂತ ನಿಮಗೆ ಪ್ರಶ್ನೆ ಇದ್ರೆ ಈ ವಿಡಿಯೋ ನಿಮ್ಮ ಉತ್ತರ. ಹೌದು, ನೀವು ಕೇಳಿಸ್ಕೊಂಡಿದ್ದು ಸತ್ಯ. ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇರ್ಬೋದು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇರ್ಬೋದು, ಅಥವಾ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್, ಈ ಎಲ್ಲ ದೈತ್ಯ ಚಾಪ್ಟರಲ್ಲಿ ಬರೋ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿಕೆ ಪ್ರಶ್ನೆಗಳು, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಏನು ಬರುತ್ತೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದು, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಇದು ಕಬ್ಬಿಣದ ಕಡಲೆ ಆಗಿರುತ್ತೆ. ತಿನ್ನೋಕ್ಕಾಗಲ್ಲ, ಉಗುಳಕ್ಕಾಗಲ್ಲ. ಆ ರೀತಿ ಪ್ರಶ್ನೆಗಳನ್ನ ಹೆಂಗೆ ಸಾಲ್ವ್ ಮಾಡೋದು, ಈ ಪ್ರಶ್ನೆಗಳನ್ನ ಬೇಸಿಕಲಿ ಹೇಗೆ ಅರ್ಥ ಮಾಡ್ಕೋಬೇಕು, ಹೆಂಗೆ ಆ ಪ್ರಶ್ನೆಗಳನ್ನ ಗಣಿತದ ರೂಪದಲ್ಲಿ ಬರೀಬೇಕಾಗುತ್ತೆ ಎಕ್ಸಾಮ್ನಲ್ಲಿ ಆಗಲಿ ಅಥವಾ ಎಲ್ಲೇ ಆಗಲಿ. ಸೊ ಅದನ್ನು ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಸ್ಟಾಪ್ ಗೆಸ್ಸಿಂಗ್, ಸ್ಟಾರ್ಟ್ ಸಾಲ್ವಿಂಗ್ ಅಂತ ನಾನು ಇದನ್ನು ಕರಿತಾ ಇದ್ದೀನಿ. ಸೊ ತುಂಬ ತಡ ಮಾಡೋದು ಬೇಡ, ಯಾವ್ಯಾವ ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ಜೊತೆಗೆ ಒಳ್ಳೆ ಸ್ಕೋರನ್ನು ಮಾಡಬೇಕಂದ್ರೆ ನಮಗೆ ಏನು ಗೊತ್ತಿರಬೇಕು ಅದನ್ನು ನಾವಿವತ್ತು ನೋಡಲಿಕ್ಕೆ ಹೊರಡೋಣ. ಸೊ ಪ್ರಾಬ್ಲಮ್ ಸಾಲ್ವರ್ಸ್ ಸೀಕ್ರೆಟ್ ಅಂತ ಕರಿಬೋದು ಇದನ್ನು. ಏನಪ್ಪ ಸೀಕ್ರೆಟ್ ಅಂದರೆ ಸುಮ್ಮನೆ ಪ್ರಶ್ನೆ ಓದಿ ಅಯ್ಯೋ ನಂಗೆ ಇದು ಅರ್ಥ ಆಗ್ತಿಲ್ಲ ಅಂತ ಓದೋದ್ರ ಬದಲು ಹೆಂಗೆ ಈ ಸ್ಟೆಪ್ಸ್ಗಳು 3 ಸ್ಟೆಪ್ಗಳನ್ನ ಫಾಲೋ ಮಾಡಿ ಸಾಕು. ಫಸ್ಟು ಐಡೆಂಟಿಫೈ ಕೀವರ್ಡ್ಸ್ನ ಐಡೆಂಟಿಫೈ ಮಾಡಬೇಕು. ಆಮೇಲೆ ಕನ್ವರ್ಟ್, ಸಿಂಬಲ್ಸ್ನ ಕನ್ವರ್ಟ್ ಮಾಡಿ, ಈ ನಾವೇನು ಓದ್ತೀವಲ್ಲ ಪ್ರಶ್ನೆ ಅದನ್ನು ನಮ್ಮ ಸಿಂಬಲ್ಸ್ಗಾಗಿ ಯಾವ್ಯಾವ ಸಿಂಬಲ್ಸು ಮುಂದೆ ನೋಡ್ತಾ ಹೋಗೋಣ, ಆ ಸಿಂಬಲ್ಗಳಾಗಿ ಕನ್ವರ್ಟ್ ಮಾಡಬೇಕು. ಆಮೇಲೆ ಈಕ್ವೇಷನ್ ಸಿಗುತ್ತಲ್ಲ ಅದನ್ನು ನಾವು ಸಾಲ್ವ್ ಮಾಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ಕ್ಲಾಸ್ನ ಹೇಳ್ಕೊಡ್ತಾ, ಹೆಂಗೆ ಸೀಕ್ರೆಟ್ನ ಹೇಳ್ಕೊಡ್ತಾ, ಹೆಂಗೆ ಮಾಡೋದು ಸ್ಟೆಪ್ಸ್ನ ಹೇಳ್ಕೊಡ್ತಾ, ಅದರೊಟ್ಟಿಗೆ ನಿಮಗೆ ಒಂದು SSLC ಪ್ರಾಬ್ಲಮ್ಸ್ನ ಕೂಡ ಮಾಡಿ ತೋರಿಸ್ತೀನಿ. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ SSLCಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ನಾವು ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕಂತ. ಸೊ ಅರ್ಥ ಆಗ್ತಿದೆ ಅಲ್ವಾ? ಸೊ ನಾನು ಹೇಳಿದೆ ಇವಾಗಲೇ 3 ಸ್ಟೆಪ್ಸ್ ಯಾವುದು, ಐಡೆಂಟಿಫೈ ಕೀವರ್ಡ್ಸ್, ಕನ್ವರ್ಟ್, ಸಿಂಬಲ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡಬೇಕು. ಸೊ ಸ್ಟೆಪ್ 1, ರೀಡ್ ಸ್ಲೋಲಿ. ಮೊದಲಿಗೆ ನಾನು ಹೇಳಬೇಕಂದ್ರೆ ಸ್ಲೋ ಆಗಿ ಓದೋದನ್ನ ಕಲಿಬೇಕು ನಾವು. ಪರಪರಪ ಅಂತ ಓದ್ಕೊಂಡು ಹೋಗಿ ಏನೂ ಅರ್ಥ ಆಗಲಿಲ್ಲ ಅಂತದಕ್ಕಿಂತ ಪ್ರಶ್ನೆಯನ್ನು ತಕ್ಷಣ ಓದಿದೆ ಸ್ಲೋ ಆಗಿ ಓದಿ ಸ್ಟೋರಿನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಏನಿಂಗಂದ್ರೆ ಅರ್ಥ, ಈ ಹೇಳಿಕೆ ಪ್ರಶ್ನೆಗಳು ಒಂದು ಕಥೆಯನ್ನು ಹೇಳುತ್ತೆ ನಿಮಗೆ, ಒಂದು ಕತೆ, ಒಂದು ಸ್ಟೋರಿನ ಹೇಳುತ್ತೆ. ಈ ಸ್ಟೋರಿನ ನೀವು ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ಬ ಇದ್ದಾನೆ, ಅವನಿಗೆ ಇಷ್ಟು ವಯಸ್ಸು, ಅವ್ರ ಮಗ ಅವನಿಗಿಂತ ಇಷ್ಟು ವರ್ಷ ಚಿಕ್ಕವನು, ಇಲ್ಲೊಂದು ಕತೆ ಹೇಳ್ತಾ ಇದ್ದಾರೆ ನಿಮಗೆ. ಆ ಕತೆನ ನೀವು ಗಣಿತ ರೂಪದಲ್ಲಿ ಬರಿಬೇಕಾಗುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸ್ಲೋ ರೀಡಿಂಗ್ ಈಸ್ ಈಕ್ವಲ್ ಟು ಫಾಸ್ಟ್ ಸಾಲ್ವಿಂಗ್. ಅಂದರೆ ನಾವು ಸ್ಲೋ ಆಗಿ ಓದಿದ್ರೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ಹೇಳಿಕೆ ಪ್ರಶ್ನೆಗಳು ಯಾವತ್ತು ಓದಬೇಕಾದ್ರೆ ಕಡಿಮೆ ಸ್ಪೀಡಲ್ಲಿ ಓದಿ, ಆವಾಗ ಸಾಲ್ವಿಂಗ್ ಪಾರ್ಟ್ ಏನಿದೆ ಅದು ಸ್ಪೀಡಪ್ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಸರ್? ಇವಾಗ ಓದಿದ್ವಿ, ಅರ್ಥ ಆಯಿತು, ಸ್ಟೋರಿ ಅರ್ಥ ಆಯಿತು. ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಸ್ಟೆಪ್ ಏನೇ ಫೈಂಡ್ ದ ಅನ್ನೋನ್. ಇವಾಗ ನಮ್ಗೆ ಗೊತ್ತಿಲ್ದಿರೋ ಒಂದು ವೇರಿಯಬಲ್ ಇರುತ್ತೆ, ಚರಾಕ್ಷರ ಅಂತ ಕರಿತೀವಿ, XYZ ABC, ಹೌದಲ್ವಾ? ಸೊ ಆ ಚರಾಕ್ಷರಗಳನ್ನ ಅನ್ನೋನ್ ಏನನ್ನ ನಾವು ಕಂಡುಹಿಡಿಲಿಕ್ಕೆ ಹೊರಟಿದ್ದೀವಿ ಅದಕ್ಕೆ ಅಸೈನ್ ಮಾಡಬೇಕು. ಓ ನೀನು X ಆಗಿರು, ನೀನು Y ಆಗಿರು, ಇದನ್ನು ನಾವೇ ಅಸೈನ್ ಮಾಡಬೇಕಾಗುತ್ತೆ. ಹೆಂಗೆ? ಫೈಂಡ್ ವಾಟ್ ಈಸ್ ಅನ್ನೋನ್, ಅಸೈನ್ ಅ ವೇರಿಯಬಲ್ X. ಫಾರ್ ಎಕ್ಸಾಂಪಲ್ X ಹೇಳ್ತಾ ಇದ್ದೀನಿ, ABC ಏನು ಬೇಕಾದ್ರೂ ತಗೋಬೋದು. ಅನ್ನೋನ್ ಯಾವುದು ಅಂತ ಕಂಡುಹಿಡಿದ್ರೆ ಅದಕ್ಕೆ ವೇರಿಯಬಲ್ X-ಅನ್ನು ಫಾರ್ ಎಕ್ಸಾಂಪಲ್ ಅಸೈನ್ ಮಾಡೋಣ. ಹೆಂಗೆ ಮಾಡೋದು ಅದನ್ನು ಮುಂದೆ ನೋಡ್ತಾ ಹೋಗೋಣ. ಆಸ್ಕ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನಾನು ಇವಾಗ ಏನು ಕಂಡುಹಿಡಿಯೋಕ್ಕೆ ಹೊರಟಿದ್ದೀನಿ, ವಾಟ್ ಆಮ್ ಐ ಗೋಯಿಂಗ್ ಟು ಅಥವಾ ಟ್ರೈಯಿಂಗ್ ಟು ಫೈಂಡ್, ಅದನ್ನು ಕೇಳ್ಕೊಳ್ಳಿ. ನಿಮ್ಗೆ ಅರ್ಥ ಆಗುತ್ತಲ್ಲ, ಏನೇನು ಕಂಡುಹಿಡಿಯೋಕ್ಕೆ ಹೊರಟಿದ್ರೆ ಅಂತ ಗೊತ್ತಾಗುತ್ತಲ್ವ, ಅದನ್ನು X ಅಂತ ಕಂಡುಹಿಡೀರಿ. ಸಿಂಪಲ್ ಜ್ಞಾಪಕ ಇಟ್ಕೊಳ್ಳಿ, ನಾವು ಏನೇನು ಕಂಡುಹಿಡಿಯೋಕ್ಕೆ ಹೊರಡ್ತಾ ಇದ್ದೀವಿ ಅದನ್ನು X ಅಂತ ಅಸ್ಯೂಮ್ ಮಾಡಬೇಕಾಗುತ್ತೆ. ಓಕೆ, ನೇಮ್ ಇಟ್ X, N, ABC ಯಾವ್ದು ಬೇಕಾದ್ರೂ ಕರಿಬೋದು. ರೈಟ್ ಇಟ್ ಡೌನ್. X, ಲೆಟ್ X ಬಿ ದ ಅನ್ನೋನ್ ನಂಬರ್, ಲೆಟ್ X ಬಿ ದ ಅನ್ನೋನ್ ಏಜ್, ಲೆಟ್ X ಬಿ ದ ಸ್ಪೀಡ್ ಆಫ್ ದ ಟ್ರೈನ್, ಲೆಟ್ X ಬಿ ದ ಯಾವುದಾದ್ರು ಆಗಲಿ, X ಬಿ ದ ಅನ್ನೋನ್ ವ್ಯಾಲ್ಯೂ, ಅದನ್ನು ನಾವು ಅಸೈನ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ 3ನೇ ಸ್ಟೆಪ್ ಏನು, ಐಡೆಂಟಿಫೈ ಕೀವರ್ಡ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. SSLC ಅಷ್ಟೇ ಅಲ್ಲ, PUCಯಲ್ಲಿ ನಿಮಗೆ ಡಿಗ್ರಿ ಕೋರ್ಸಸಲ್ಲಿ ಎಲ್ಲ ಕಡೆ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ? ಸೊ ಐಡೆಂಟಿಫೈ ದ ಕೀವರ್ಡ್ಸ್ಗಳನ್ನ ಐಡೆಂಟಿಫೈ ಮಾಡಬೇಕು. ಯಾವುದು? ಹೆಂಗೆ ಅದು? ಅಂಡರ್ಲೈನ್ ದ ವರ್ಡ್ಸ್ ಟೋಟಲ್, ಡಿಫರೆನ್ಸ್, ಟೈಮ್ಸ್, ಮೋರ್ ದ್ಯಾನ್, ಈ ರೀತಿ ಪದಗಳಿರ್ತವೆ. ಒಟ್ಟು, ವ್ಯತ್ಯಾಸ, ಪಟ್ಟು, ಹೆಚ್ಚಾಗಿದೆ, ಈ ರೀತಿ ಪದಗಳನ್ನು ನಾವು ಅಂಡರ್ಲೈನ್ ಮಾಡಬೇಕು. ಪ್ರಶ್ನೆ ಓದಬೇಕು ನೋಡಿ, ಸ್ಲೋ ಆಗಿ ಓದಬೇಕು ಅಂತ ಹೇಳಿದೆ. ಸ್ಲೋ ಆಗಿ ಹೆಂಗೆ ಓದಬೇಕು ಅಲ್ವ, ಒಂದು ಪ್ರೊಸೆಸ್ ಇರುತ್ತೆ. ಏನ ಪ್ರೊಸೆಸ್ಸು? ಪ್ರಶ್ನೆ ಓದ್ತಾ ನಾವು ಒಟ್ಟು ಅನ್ನೋ ಪದ ಬಂದರೆ ಅದನ್ನು ಅಂಡರ್ಲೈನ್ ಮಾಡಬೇಕು.
ಆಮೇಲೆ ಟೋಟಲ್ ಅಥವಾ ಡಿಫ್ರೆನ್ಸ್ ವ್ಯತ್ಯಾಸ ಅಂತ ಬಂದರೆ ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಈ ರೀತಿ ನಮಗೆ ಯಾವ ಪದಗಳು ಇಂಪಾರ್ಟೆಂಟ್ ಅಂದರೆ ಅದು ಗಣಿತ ರೂಪದಲ್ಲಿ ಬರಿಬಹುದು. ಒಟ್ಟು ಅಂದರೆ ಈಸ್ ಈಕ್ವಲ್ ಟು ಅಂತ ಅರ್ಥ, ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ವಿಚ್ ಇಸ್ ಮೈನಸ್ ಅಂತ ಅರ್ಥ. ಈ ರೀತಿ ನಮ್ಗೆ ಅರ್ಥ ಆಗ್ಬೇಕು, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋಣ. ಓಕೆ ಸರ್, ಅದನ್ನು ಅಂಡರ್ಲೈನ್ ಮಾಡ್ಕೊಂಡ್ವಿ. ಕೀವರ್ಡ್ಸ್ ಆರ್ ಟ್ರೆಷರ್ ಮ್ಯಾಪ್ ಅಂತ ಹೇಳ್ಬೋದು. ಓಕೆ ಸರ್, ನೆಕ್ಸ್ಟ್ ಸ್ಟೆಪ್ ಏನು? ಕನ್ವರ್ಟ್ ವರ್ಡ್ಸ್ ಇಂಟು ಸಿಂಬಲ್ಸ್. ಅಂದರೆ ನಾವು ಇಲ್ಲಿವರೆಗೂ ಪದಗಳನ್ನೇನು ಓದೋದಲ್ಲ, ಆ ಪದಗಳನ್ನು ಇವಾಗ ನೀವು ಸಿಂಬಲ್ಗಳಾಗಿ ಕನ್ವರ್ಟ್ ಮಾಡಬೇಕು. ಯಾವ ಸಿಂಬಲ್ಸು ಸರ್? ಆ ಸಿಂಬಲ್ಸ್ನ ನೋಡೋಣ ಇವಾಗ. ಟ್ರಾನ್ಸ್ಲೇಟ್ ಯುವರ್ ಕೀವರ್ಡ್ಸ್ ಇಂಟು ಮ್ಯಾಥಮೆಟಿಕ್ಸ್ ಸಿಂಬಲ್ಸ್. ಕೀವರ್ಡ್ಸ್ ಯಾವುದ್ಯಾವುದು? ಆ್ಯಡ್ ಅಂದರೆ ಪ್ಲಸ್, ನಿಮ್ಗೆ ಗೊತ್ತೇ ಇದೆ. ಬರೀ ಆ್ಯಡ್ ಅಂದರೆ ಮಾತ್ರ ಯಾವಾಗಲೂ ಕೂಡ ಆ್ಯಡ್ ಅಂತಲೇ ಕೊಡಲ್ಲ. ಸಮ್ ಅಂತ ಕೊಡ್ಬೋದು, ಟೋಟಲ್ ಅಂತ ಕೊಡ್ಬೋದು, ಮೋರ್ ದ್ಯಾನ್ ಅಂತ ಕೊಡ್ಬೋದು, ಅವಾಗ ಎಲ್ಲವೂ ಕೂಡ ಆ್ಯಡ್. ಓಕೆನಾ? ಪ್ಲಸ್. ಸಬ್ಟ್ರಾಕ್ಟ್ ಅಂದರೆ ಡಿಫ್ರೆನ್ಸ್ ಅಂತ ಕೊಡ್ಬೋದು, ಲೆಸ್ ದ್ಯಾನ್ ಅಂತ ಕೊಡ್ಬೋದು. ಮಲ್ಟಿಪ್ಲೈ ಅಂದರೆ ಟೈಮ್ಸ್ ಅಂತ ಕೊಡ್ತಾರೆ, ಟ್ವೈಸ್, ಥ್ರೈಸ್, ಈ ರೀತಿ ಪದಗಳನ್ನ ಯೂಸ್ ಮಾಡ್ತಾರೆ ಸುಮಾರು ಸರ್ತಿ. ಡಿವೈಡ್ ಅಂದರೆ ಡಿವೈಡೆಡ್ ಬೈ ಡೈರೆಕ್ಟಾಗಿ ಹೇಳ್ಬೋದು, ಅಥವಾ ಪರ್ ಅಂತ ಹೇಳ್ಬೋದು, ಸ್ಪ್ಲಿಟ್ ಅಂತ ಹೇಳ್ಬೋದು. ಈ ರೀತಿ ಬಂದಾಗೆಲ್ಲ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಈ ರಿಯಲ್ ನಂಬರ್ಸಲ್ಲಿ ಒಂದು ಪ್ರಾಬ್ಲಮ್ ನೋಡಿದ್ವಿ, ಆಡಿಟೋರಿಯಂ ಇರುತ್ತೆ, ಅದರೊಳಗೆ ನಾವು ಸ್ಕ್ವೇರ್ ಟೈಲ್ಸ್ಗಳನ್ನ ಹಾಕಬೇಕು, ಹೌದಲ್ವ, ಚೌಕಗಳನ್ನ ಪೇವ್ ಮಾಡಬೇಕಾಗಿರುತ್ತೆ. ಸೊ ಆ ಕೇಸಲ್ಲಿ ಡಿವೈಡ್ ಮಾಡ್ತಾ ಇದೀವಿ ನಾವು. ಈ ಏರಿಯಾನ, ದೊಡ್ಡ ರೆಕ್ಟ್ಯಾಂಗಲ್ ಏರಿಯಾನ ಸ್ಕ್ವೇರ್ಗಳ ಏರಿಯಾ ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ಅಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೇವೆ, ಅದಕ್ಕೆ ಡಿವೈಡ್ ಮಾಡಬೇಕು. ಜ್ಞಾಪಕಕ್ಕೆ ಬಂತ ನಿಮಗೆ? ರೈಟ್. ಸೊ ಆ ರೀತಿ ಈಕ್ವಲ್ಸ್ ಅಂದರೆ ಈಸ್, ಆರ್, ಗಿವ್ಸ್, ರಿಸಲ್ಟ್ಸ್ ಇನ್, ಈ ರೀತಿ ಪದಗಳನ್ನ ಕೊಡ್ತಾರೆ. ಸೊ ಒಂದ್ಸರ್ತಿ ಕ್ಲೀನಾಗಿ ನಾವು ಟೇಬಲ್ನ ಬರೆದು ನೋಡೋದಾದರೆ, ಅದಕ್ಕೆ ಹೋಗೋಣ ಮುಂಚೆ. ಸೊ ಈ ರೀತಿ ನಮಗೆ ಸಿಂಬಲ್ಗಳು ನೋಡಿದ ತಕ್ಷಣ ನಮಗೆ ಮ್ಯಾಥಮೆಟಿಕ್ಸಲ್ಲಿ ಅರ್ಥ ಆಗ್ತಾ ಹೋಗಬೇಕು, ಅದನ್ನು ಬರೀಬೇಕಾಗತ್ತೆ ನಾವು. ಸೊ ಸ್ಟೆಪ್ 5 ಏನು? ಫಾರ್ಮ್ ಎನ್ ಈಕ್ವೇಷನ್. ವೇರಿಯೇಬಲ್ಸ್ ಮತ್ತು ಸಿಂಬಲ್ಗಳನ್ನು ಕಂಬೈನ್ ಮಾಡಿ ಈಕ್ವೇಷನ್ ಮಾಡಿ ನಂತರ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ? ಅದಕ್ಕೆ ಬರೋಕ್ಕೆ ಮುಂಚೆ ಫಸ್ಟ್ ಸ್ಟೆಪ್ ಏನು? ರೀಡ್ ದ ಕ್ವಶನ್, ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ. ಮೊದಲ ಸ್ಟೆಪ್ ಏನು? ಪ್ರಶ್ನೆಯನ್ನು ಓದ್ತೀವಿ, ಕಥೆಯನ್ನು ಅರ್ಥ ಮಾಡ್ಕೋತೀವಿ. ಈ ಕಥೆಯಲ್ಲಿ ಬರ್ತಕ್ಕಂಥ ಫಸ್ಟ್ ಆಫ್ ಆಲ್ ನಾವು ಏನು ಕಂಡುಹಿಡಿಬೇಕು ಅದನ್ನು ಅಸೈನ್ ಮಾಡ್ತೀವಿ. ಒಂದು ಕೀವರ್ಡ್ನ ಅಸೈನ್ ಮಾಡ್ತೀವಿ, ಕೀವರ್ಡ್ ಅಲ್ಲ, ವೇರಿಯೇಬಲ್ನ. ಸೊ ಎಕ್ಸ್ ಇರ್ಬೋದು, ವೈ ಇರ್ಬೋದು, ಯಾವುದೋ ಒಂದು ವೇರಿಯೇಬಲ್ ಅಸೈನ್ ಮಾಡ್ತೀವಿ ಅದಕ್ಕೆ. ನೆಕ್ಸ್ಟು ಆ್ಯಡ್ ಸಿಂಬಲ್ಸ್ಗಳು ಯಾವುದ್ಯಾವುದು? ಪ್ಲಸ್, ಮೈನಸ್, ಇಂಟು, ಡಿವಿಷನ್, ಈಕ್ವಲ್ ಟು, ಈ ಎಲ್ಲ ಸಿಂಬಲ್ಗಳು ಕೂಡ ನಾವು ಮ್ಯಾಥಮೆಟಿಕ್ಸಲ್ಲಿ ಬರೀಬೇಕು. ಕೊಟ್ಟಿರೋ ಸ್ಟೋರಿಯನ್ನು ಮ್ಯಾಥಮೆಟಿಕ್ಸಲ್ಲಿ ಬರೀಬೇಕು. ಸಾಲ್ವ್ ಆ್ಯಂಡ್ ಕಂಪ್ಯೂಟ್ ದ ಗಿವನ್ ಈಕ್ವೇಷನ್ ಬಂದಿರುತ್ತೆ, ಅದನ್ನು ಸಾಲ್ವ್ ಮಾಡ್ತೀರಾ, ಫೈನಲ್ ಆನ್ಸರ್ ಸಿಕ್ಕೋಗುತ್ತೆ. ಇಷ್ಟೇ ಸ್ಟೆಪ್ಸು, ರೈಟ್? ಸೊ ಇವಾಗ ನಾವು ಒಂದ್ಸರ್ತಿ ಮ್ಯಾಪಿಂಗ್ ಮಾಡೋದಾದರೆ, ಅಂದರೆ ಫಾರ್ ಎಕ್ಸಾಂಪಲ್ ಸಮ್, ಒಟ್ಟು ಅಂದರೆ ಯಾವ ಪದ? ಆ್ಯಡ್ ಮಾಡ್ಬೇಕು ನಾವು. ಸಮ್ ಅಥವಾ ಒಟ್ಟು ಅಂತ ಕಾಣಿಸಿದ್ರೆ ನಮಗೆಲ್ಲಾದರೂ ನಾವಾಗ ಆ್ಯಡ್ ಮಾಡಬೇಕು. ಸಿಂಬಲ್ ಯಾವುದು? ಪ್ಲಸ್. ಅದೇ ರೀತಿ ಡಿಫ್ರೆನ್ಸ್, ವ್ಯತ್ಯಾಸ ಅಂತ ಎಲ್ಲನೂ ಪದ ಕಾಣಿಸಿದ್ರೆ ನಮಗೆ ಅವಾಗ ನಾವು ಸಬ್ಟ್ರಾಕ್ಟ್ ಮಾಡಬೇಕು, ಮೈನಸ್ ಸಿಂಬಲ್. ಟೈಮ್ಸ್ ಅಥವಾ ಪಟ್ಟು, ಇಷ್ಟು ಪಟ್ಟು, 3 ಪಟ್ಟು, 5 ಪಟ್ಟು ಅಂತ ಕಾಣಿಸಿದ್ರೆ ನಮಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಇಂಟು ಸಿಂಬಲ್. ಡಿವೈಡೆಡ್ ಬೈ, ಭಾಗಿಸಿದರೆ ಅಂತ ಕೇಳಿಸಿದ್ರೆ ನಮಗೆ ಅವಾಗ ನಾವು ಡಿವೈಡ್ ಮಾಡ್ತೀವಿ, ಇದು ಈಸಿ ಸಿಂಪಲ್ ಗೊತ್ತಿದೆ, ಡಿವಿಷನ್ ಸಿಂಬಲ್. ಈಸ್, ಈಕ್ವಲ್ಸ್ ಅಂದರೆ ಆಗಿದೆ ಅಂತ ಕನ್ನಡದಲ್ಲಿ ಹೇಳಿದ್ರೆ ಅವಾಗ ನಾವು ಈಕ್ವಲ್ ಟು ಸಿಂಬಲ್ನ ಬಳಸಬೇಕಾಗುತ್ತೆ. ಇನ್ನೊಂದು ಥರ ಕೇಳ್ಬೋದು, ಮೋರ್ ದ್ಯಾನ್, ಹೆಚ್ಚಾಗಿದೆ. ಹೆಚ್ಚು ಅಂದ್ರೆ ಏನು? ಎಕ್ಸ್ಟ್ರಾ ಅಂದರೆ ನಾವು ಆ್ಯಡ್ ಮಾಡ್ಬೇಕು ತಾನೆ, ಹಾಗಂದ್ರೆ ಆವಾಗಲೂ ಕೂಡ ಆ್ಯಡ್ ಸಿಂಬಲ್ ಯೂಸ್ ಮಾಡಬೇಕಾಗುತ್ತೆ, ಪ್ಲಸ್ ಸಿಂಬಲ್. ಲೆಸ್ ದ್ಯಾನ್, ಕಡಿಮೆ ಅಂತ ಹೇಳಿದ್ರೆ ಮೈನಸ್ ಮಾಡಬೇಕು, ಸಬ್ಟ್ರಾಕ್ಟ್, ಮೈನಸ್ ಸಿಂಬಲ್. ಟ್ವೈಸ್ ಅಂತ ಹೇಳಿದ್ರೆ, ಈಗ ನೋಡಿ ಮಲ್ಟಿಪ್ಲೈನ ಟೈಮ್ಸ್ ಅಂತಲೇ ಯಾವಾಗಲೂ ಹೇಳಲ್ಲ, 2 ಟೈಮ್ಸ್ ಅಂತ ಹೇಳಲ್ಲ. ಟ್ವೈಸ್ ಅಥವಾ ಥ್ರೈಸ್ ಈ ಪದಗಳನ್ನ ಯೂಸ್ ಮಾಡ್ತಾರೆ. 2 ಪಟ್ಟು, 3 ಪಟ್ಟು ಅಥವಾ 2ರಷ್ಟು, 3ರಷ್ಟು ಅಂತ ಯೂಸ್ ಮಾಡ್ತಾರೆ. ಸೊ ಆ ಪಟ್ಟು ಅಥವಾ ಟ್ವೈಸ್, ಥ್ರೈಸ್ ಅಂತ ಇದ್ರೆ ಅವಾಗ ನಾವು ಟ್ವೈಸ್ ಅಂದರೆ 2 ಇಂಟು ಅಂತ, ಥ್ರೈಸ್ ಅಂದರೆ 3 ಇಂಟು ಅಂತ. ಸೊ ಇದನ್ನು ಜ್ಞಾಪಕಟ್ಕೋಬೇಕು. ಈ ಟೇಬಲ್ನ ನೀವು ಒಂದ್ಸರ್ತಿ ಅಬ್ಸರ್ವ್ ಮಾಡಿ, ಏನಾದ್ರು ಡೌಟ್ಸ್ ಬರ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ ಮತ್ತೆ, ಓಕೆ ಅಲ್ವಾ? ಸೊ ಈ ಟೇಬಲ್ ನಮಗೆ ಗೊತ್ತಾಗ್ಬಿಟ್ರೆ ಫಾಲೋ ಮಾಡೋದು ಈಸಿ. ಒಂದು ಎಕ್ಸಾಂಪಲ್ ನೋಡೋಣ, ಯಾವ್ದಾದ್ರು ಚಿಕ್ಕ ಬೇಸಿಕ್ ಎಕ್ಸಾಂಪಲ್ನ ತೊಗೋಣ. ಇಲ್ಲಿ ಎ ನಂಬರ್ ಡಬಲ್ಡ್ ಪ್ಲಸ್ 5 ಈಕ್ವಲ್ಸ್ 21 ಅಂತ ಹೇಳ್ತೀರಾ. ಅಂದರೆ ಯಾವುದೋ ಒಂದು ನಂಬರ್ ಇದೆ, ಅದನ್ನು ಡಬಲ್ ಮಾಡಿ ಅದಕ್ಕೆ ಪ್ಲಸ್ 5 ಮಾಡಿ ಅಂತ ಹೇಳ್ತೀರಾ. ಯಾವ ನಂಬರ್ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಫಸ್ಟ್ ಏನು ಕಥೆನ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ನಂಬರ್ ಇದೆ, ಅದನ್ನು ಡಬಲ್ ಮಾಡಿದ್ದಾರೆ, ಆಮೇಲೆ ಪ್ಲಸ್ 5 ಮಾಡಿದ್ದಾರೆ, ಆವಾಗ ಆನ್ಸರ್ ಏನು ಬರ್ತಿದೆ? 21 ಬರ್ತಾಯಿದೆ. ಹಂಗಾರೆ ಏನು ಕಂಡುಹಿಡಿಬೇಕು ನಾವು? ಆ ನಂಬರ್ ಕಂಡುಹಿಡಿಬೇಕು. ಅದಕ್ಕೆ ನಾವೇನಂತ ಅಸ್ಯೂಮ್ ಮಾಡ್ಕೋಬೇಕು? ಲೆಟ್ ದ ನಂಬರ್ ಬಿ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೋತೀವಿ. ನಮ್ಗೆ ಗೊತ್ತಿಲ್ವಲ್ಲ, ಅನ್ನೋನ್ ಇದೆಯಲ್ಲ, ಅದನ್ನು ನಾವು ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೋತೀವಿ, ನಮ್ಗೆ ಗೊತ್ತಿಲ್ದಿರೋ ಸಂಖ್ಯೆ. ನೆಕ್ಸ್ಟ್ ಏನು ಮಾಡಬೇಕು? ಟ್ರಾನ್ಸ್ಲೇಟ್ ಕೀವರ್ಡ್ಸ್. ಡಬಲ್ಡ್ ಅಂದ್ರೇನು? ಡಬಲ್ 2 ಟೈಮ್ಸ್ ಅಂತ ಅರ್ಥ. 2 ಇಂಟು ಪ್ಲಸ್ 5 ಅಂದರೆ ಪ್ಲಸ್ 5 ಅಂತ ಅರ್ಥ. ಈಕ್ವಲ್ಸ್ 21 ಅಂದರೆ ಈಸ್ ಈಕ್ವಲ್ ಟು 21 ಅಂತ ಅರ್ಥ. ಈ 3 ಸ್ಟೆಪ್ಸನ್ನು
ಒಂದೇ ಈಕ್ವೇಷನಾಗಿ ಬರಿಬೇಕು ಇವಾಗ, ರೈಟ್. ಸೊ ಕಂಬೈನ್ ಮಾಡಿ ಬರೆದ್ರೆ ಫಾರ್ಮ್ ದ ಈಕ್ವೇಷನ್ ಹೆಂಗೆ ಕಾಣಿಸುತ್ತೆ, ಈಕ್ವೇಷನ್ನು ಕಂಬೈನ್ ಮಾಡಿ ಸಾಲ್ವ್ ಮಾಡಬೇಕಾಗತ್ತೆ, ರೈಟ್. ಸೊ ಹೆಂಗೆ ಸಾಲ್ವ್ ಮಾಡ್ತೀವಿ ಒಂದು ಸರ್ತಿ ಚಿಕ್ಕದಾಗಿ ನೋಡೋದಾದ್ರೆ ನಾವಿಲ್ಲಿ ಇವಾಗ 2x + 5 = 21 ಇದು ನಮಗೆ ಬೇಕಾಗಿದ್ದಂಥ ಈಕ್ವೇಷನ್. ಸೊ ಈ ಈಕ್ವೇಷನ್ ಹೆಂಗೆ ಸಾಲ್ವ್ ಮಾಡ್ತೀವಿ, 5 ಈ ಕಡೆ ಕಳಿಸ್ತೀವಿ, ಸಿಂಪ್ಲಿಫಿಕೇಶನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. 2x = 21 - 5 ಆಗುತ್ತೆ. 2x = 16 ಆಯಿತು, 16 ಆಯಿತಾ, ಅಲ್ಲ 18 ಅಲ್ಲ, ಎಷ್ಟು ಒಂದೋಯ್ತು 4 16 ಆಯಿತು. x = 16/2 2 1s 2 8s x = 8. ಸಾಲ್ವ್ ಮಾಡಿದ್ರೆ ನಮಗೆ x is 8 ಆನ್ಸರ್ ಬರ್ತಾ ಇದೆ. ಕ್ಲಿಯರ್ ಇದು, ಇಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ನಮಗೆ ಫಸ್ಟ್ ಸ್ಟೆಪ್ ಏನು, ಕಥೆನ ಅರ್ಥ ಮಾಡ್ಕೊಂಡ್ವಿ, ಗೊತ್ತಿಲ್ಲದೆ ಇರೋದನ್ನು ಯಾವುದನ್ನು ಕಂಡುಹಿಡಿಬೇಕು ಅದಕ್ಕೆ ಎಕ್ಸ್ ಅಂತ ಕರೆದ್ವಿ. ಆಮೇಲೆ ಸಿಂಬಲ್ಗಳು ನೋಡಿ, ಡಬಲ್ಡ್ ಅಂದಿದ ತಕ್ಷಣ ನಮಗೆ 2 ಟೈಮ್ಸ್ ಅಂತ ಗೊತ್ತಾಗುತ್ತೆ, 2 × ಅಥವಾ 2x. ಸೊ +5 ಅಂದರೆ +5 ಬರಬೇಕು, ಈಕ್ವಲ್ಸ್ ಅಂದರೆ = 21 ಅಂತ ಹೇಳ್ತೀವಿ. ಈ ರೀತಿ ನಾವು ಈಕ್ವೇಷನ್ನ ಫಾರ್ಮ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಎಕ್ಸಾಂಪಲ್ ತಗೋಣ. ಏಜ್ ಪ್ರಾಬ್ಲಮ್. ಸುಮಾರು ಸರ್ತಿ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳ್ತಾರೆ. ಸರ್ ರಮ್ಯಾ ಈಸ್ ಟ್ವೈಸ್ ಹರ್ ಸಿಸ್ಟರ್ಸ್ ಏಜ್ ಅಂತ ಹೇಳ್ತೀಯಾರೆ. ರಮ್ಯಾ ಅನ್ನೋಳು ಅವರ ತಂಗಿಗಿಂತ ಏಜಲ್ಲಿ ಡಬಲ್ ಇದ್ದಾಳೆ ಅಂತ ಹೇಳ್ತೀಯಾರೆ. ದೆ ಟೋಟಲ್ ಏಜ್ ಈಸ್ ಅಂದರೆ ಎರಡು ಏಜ್ಗಳನ್ನ ಆ್ಯಡ್ ಮಾಡಿದ್ರೆ 30 ಬರುತ್ತೆ ಅಂತ ಹೇಳ್ತೀಯಾರೆ. ಸೊ ಹೆಂಗೆ ಸಾಲ್ವ್ ಮಾಡೋಣ, ಫಸ್ಟ್ ಕತೆ ಅರ್ಥ ಮಾಡ್ಕೊಂಡು, ಈ ರಮ್ಯಾ ಅಂತ ಒಬ್ಬಳಿದ್ದಾಳೆ, ಅವಳ ತಂಗಿಗಿಂತ ಅವಳಿಗೆ ಡಬಲ್ ವಯಸ್ಸು, ಅವಳಿಗೆ 5 ವರ್ಷ ಆದರೆ ಇವಳಿಗೆ 10 ವರ್ಷ, ಅವಳಿಗೆ 10 ವರ್ಷ ಆದರೆ ಇವಳಿಗೆ 20 ವರ್ಷ, ಆ ರೀತಿ. ಓಕೆನಾ. ನೆಕ್ಸ್ಟು, ಸೊ ಸೆಟ್ ಅಪ್ ದ ಈಕ್ವೇಷನ್, ಲೆಟ್ ದ ಸಿಸ್ಟರ್ಸ್ ಯಾಕೆ ತಗೋತಾ ಇದ್ರಾ, ರಮ್ಯಾ ಏಜ್ ತಗೋಬೋದಲ್ವಾ. ನೋಡಿ, ನಮ್ಗೆ ಸಿಸ್ಟರ್ಸ್ ಏಜ್ ಗೊತ್ತಿಲ್ಲ ಅಂದರೆ, ಇಫ್ ಯು ಡೋಂಟ್ ನೋ ದ ಏಜ್ ಆಫ್ ಸಿಸ್ಟರ್, ಅವಾಗ ನಮಗೆ ರಮ್ಯಾ ಏಜ್ ಏನು ಅಂತ ಗೊತ್ತಾಗಲ್ಲ. ಹಂಗಂದ್ರೆ ಫಸ್ಟ್ ಏನು ಕಂಡುಹಿಡಿಯಬೇಕು, ಸಿಸ್ಟರ್ಸ್ ಏಜ್ ಕಂಡುಹಿಡಿಬೇಕು ಫಸ್ಟ್. ಅದಕ್ಕೆ ಲೆಟ್ ದ ಏಜ್ ಆಫ್ ಸಿಸ್ಟರ್ ಬಿ ಎಕ್ಸ್ ಅಂತ ತೊಗೊಂಬೋಣ. ಓಕೆ, ಅವಾಗ ರಮ್ಯಾದ ಏಜ್ ಏನಾಗುತ್ತೆ, ಎಕ್ಸ್ ಇದ್ದಿದ್ದು ಡಬಲ್ ಮಾಡಿದ್ರೆ 2 × x ಆಯಿತಾ. ಇವೆರಡೂ ಆ್ಯಡ್ ಮಾಡಿದ್ರೆ x + 2x = 30. ಸಿಂಪಲ್. ನೆಕ್ಸ್ಟ್ ಏನು ಮಾಡ್ಬೋದು, ಕನ್ನಡದಲ್ಲಿ ಇಲ್ಲ. ಓಕೆ, x + 2x = 30, x + 2x ಅಂದರೆ 3x = 30, 3 ಕೆಳಗಡೆ ಹೋದರೆ x = 10. ಸೊ ಸಿಸ್ಟರ್ಸ್ ಏಜ್ ಎಷ್ಟಾಯಿತು, 10 ಇಯರ್ಸ್ ಆಯಿತು. ಹಂಗಂದ್ರೆ ಅಕ್ಕನ ಏಜ್ ಎಷ್ಟಾಯಿತು, ಅಕ್ಕ ಏಜು 20 ಇಯರ್ಸ್ ಆಯಿತು. ಸೊ ಇಷ್ಟೇ, ವೆರಿ ಸಿಂಪಲ್ ಆಗಿರುತ್ತೆ. ಈ ರೀತಿ ನೀವು ಈಕ್ವೇಷನ್ ನೋಡಿ, ಇದೆಲ್ಲ ಇಲ್ಲಿ ಕೊಟ್ಟಿರೋದು ಸ್ಟೇಟ್ಮೆಂಟು. ಈ ಕಥೆನ ನೀವು ಈ ರೂಪದಲ್ಲಿ ಬರ್ಕೊಳಕ್ಕಾಗ್ಬಿಟ್ರೆ x + 2x = 30, ಇಷ್ಟೇ ಮುಗೀತು. ಇನ್ನು ಸಿಂಪ್ಲಿಫಿಕೇಷನ್ ಮ್ಯಾಥಮೆಟಿಕ್ಸ್ ಪಾರ್ಟ್ ನಮ್ಗೆ ಗೊತ್ತು, ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತೀರಾ ಅಂತ, ರೈಟ್. ಸೊ ಇವಾಗ ಎಕ್ಸಾಂಪಲ್ 3 ನೋಡೋದಾದರೆ ನೋಡಿ, ಆ್ಯಡ್ 7 to a ನಂಬರ್, ಒಂದು ನಂಬರ್ ಇದೆ, ಆ ನಂಬರ್ಗೆ 7 ಆ್ಯಡ್ ಮಾಡಿ, ರಿಸಲ್ಟ್ ಈಸ್ 19 ಅಂತ ಹೇಳ್ತಿದ್ದಾರೆ. ಓಕೆ, ಹಂಗಾರೆ ಆ ನಂಬರ್ನ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದಕ್ಕೆ 7 ಆ್ಯಡ್ ಮಾಡ್ಬೇಕಂದ್ರೆ x + 7 = 19 ಆಯಿತು. ಸಿಂಪ್ಲಿಫೈ ಮಾಡಿದ್ರೆ 12 ಬಂತು, ರೈಟ್. ವೆರಿ ಸಿಂಪಲ್. ಸೊ ಇವಾಗ ಮಿಸ್ಟೇಕ್ಸ್ ಏನು ಮಾಡ್ತಾರೆ, ಕಾಮನ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಾಡೋದು, ನಾಟ್ ಐಡೆಂಟಿಫೈಯಿಂಗ್ ದ ಅನ್ನೋನ್ ವ್ಯಾಲ್ಯೂ. ಸುಮಾರು ಸರ್ತಿ ಏನಾಗುತ್ತೆ, ಇವಾಗ ರಮ್ಯಾ ಪ್ರಾಬ್ಲಮ್ ನೋಡೋದ್ವಲ್ಲ ನಾವು ಲೆಟ್ ದ ಏಜ್ ಆಫ್ ರಮ್ಯಾ ಬಿ ಎಕ್ಸ್ ಅಂತ ತೊಗೊಂಡ್ಬಿಡ್ತೀವಿ, ಕನ್ಫ್ಯೂಸ್ ಆಗುತ್ತೆ ಅವಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯು ಶುಡ್ ಆಲ್ವೇಸ್ ಗೋ ವಿತ್, ನಮ್ಗೆ ಯಾವುದು ಗೊತ್ತಿದ್ರೆ ಇನ್ನೊಂದು ಯಾವ್ದು ಗೊತ್ತಾಗುತ್ತೆ. ಈಗ ರಮ್ಯಾ ತಂಗಿ ಏಜ್ ಗೊತ್ತಿದ್ರೆ ನಮಗೆ ರಮ್ಯಾನ ಏಜ್ ಗೊತ್ತಾಗುತ್ತೆ, ಅದಕ್ಕೆ ತಂಗಿ ಏಜ್ನ ನಾವು ಎಕ್ಸ್ ಅಂತ ತೊಗೋಣ, ಅಕ್ಕ ಏಜ್ ಅವಾಗ 2x ಆಗುತ್ತೆ. ಆ ರೀತಿ ನಾವು ಅನ್ನೋನ್ ಯಾವುದು ಅನ್ನೋದನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟು ಮಿಸ್ಟೇಕ್ ನಂಬರ್ 2 ಏನಂದರೆ ಮೋರ್ ದ್ಯಾನ್ ಲೆಸ್ ದ್ಯಾನ್. ಸೊ ಇವಾಗ ಈ ರಿವರ್ಸಿಂಗ್, ಮೋರ್ ದ್ಯಾನ್ ಅಂದರೆ +2, ಲೆಸ್ ದ್ಯಾನ್ ಅಂದರೆ -2, ಇದು ಕನ್ಫ್ಯೂಷನ್ ಆಗುತ್ತೆ. ಇದನ್ನು ದಿಸ್ ಕಮ್ಸ್ ಟು ಪ್ರಾಕ್ಟೀಸ್ ಓನ್ಲಿ. ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಅಥವಾ ಜಂಪಿಂಗ್ ಟು ನಂಬರ್ಸ್ ವಿತೌಟ್ ರೀಡಿಂಗ್ ಫುಲ್ಲಿ, ಡೈರೆಕ್ಟಾಗಿ ನಮಗೇನೋ ದೊಡ್ಡ ಏನೋ ಪುಡಾಂಗ್ ದಾಸ್ ಥರ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ನಂಬರ್ಸ್ ಏನಿದೆ ಈಕ್ವೇಷನ್ ಬರೆದು ಬಿಡೋಣ ಅಂತ ಹೋಗ್ಬಿಡ್ತೀವಿ. ಅಲ್ಲಿ ಏನು ಸ್ಟಫ್ ಇದೆ, ಕತೆ ಏನಿದೆ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ಯು ಶುಡ್ ಆಲ್ವೇಸ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಬಿಹೈಂಡ್ ವಾಟ್ ದ ಪ್ರಾಬ್ಲಮ್ ಇಸ್, ರೈಟ್. ಫಸ್ಟ್ ಸ್ಟೋರಿ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಆವಾಗಲೇ ನಿಮ್ಗೆ ಈಕ್ವೇಷನ್ ಸಿಗುತ್ತೆ. ಈ ರೀತಿ 3 ಮಿಸ್ಟೇಕ್ಸು, ಇನ್ನೂ ಎಷ್ಟೊಂದು ಮಾಡ್ತಾರೆ ಮಿಸ್ಟೇಕ್ಸು, ಬಟ್ ಕಾಮನ್ ಮಿಸ್ಟೇಕ್ಸ್ ಇದು. ಸೊ ಈ ಮಿಸ್ಟೇಕ್ಸ್ಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ಒಂದು ಸಗೇನು ಹೇಳಿದ್ರೆ, ವರ್ಡ್ ಪ್ರಾಬ್ಲಮ್ ಅಂದರೆ ಒಂದು ಕನ್ನಡ ಇಂಗ್ಲೀಷಲ್ಲೂ ಬರ್ಬೋದು, ಇಂಗ್ಲೀಷಲ್ಲಿ ಬರೋದು ನಿಮ್ಮ ಮಾತೃಭಾಷೆಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನೀವು ಇಂಗ್ಲೀಷಲ್ಲಿ ಬರ್ತಿರೋದನ್ನು ನಿಮ್ಮ ಮಾತೃಭಾಷೆಗೆ, ನೀವು ಯಾವ ಭಾಷೆಯಲ್ಲಿ ಯೋಚನೆ ಮಾಡ್ತಿರಲ್ಲ ಆ ಭಾಷೆಗೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. ಕನ್ನಡ ಸ್ಟೋರಿ ಪ್ಲಸ್ ಇಡನ್ ಮ್ಯಾಥಮೆಟಿಕ್ಸ್ ಸಿಂಬಲ್ಸ್, ಅಷ್ಟೇ, ವೆರಿ ಸಿಂಪಲ್. ಒಂದು ಸ್ಟೋರಿ ಜೊತೆಗೆ ಅದರೊಳಗೆ ಅಡಗಿರ್ತಕ್ಕಂಥ ಗಣಿತ ಸಿಂಬಲ್ಗಳು, ಗುರುತುಗಳು,
ಓಕೆನಾ. ಸೊ ಅಷ್ಟನ್ನು ಬರ್ಕೊಂಡ್ಬಿಟ್ರೆ ನಮಗೆ ಈಕ್ವೇಷನ್ ಸಾಲ್ವ್ ಆಗೋಗ್ಬಿಡುತ್ತೆ. ಒಂದು ಕೆಲಸ ಮಾಡೋಣ, ಲೆಟ್ ಅಸ್ ಸಾಲ್ವ್ ಆ್ಯನ್ ಆ್ಯಕ್ಚುಯಲ್ ಎಸ್ ಎಸ್ ಎಲ್ ಸಿ ಪ್ರಾಬ್ಲಮ್. ಒಂದು ಎಸ್ ಎಸ್ ಎಲ್ ಸಿ ಪ್ರಾಬ್ಲಮ್ನೇ ಸಾಲ್ವ್ ಮಾಡೋಣ. ಇದು ಆ್ಯಕ್ಚುಲಿ ಎಲ್ ಬಿ ಎಲ್ ಇರ್ತಕ್ಕಂಥ ಪ್ರಶ್ನೆ ಇದು. ಇದನ್ನು ಸಾಲ್ವ್ ಮಾಡ್ತಾ ನಿಮ್ಗೊಂದು ಪ್ರಾಬ್ಲಮ್ ಕೊಡ್ತೀನಿ, ಅದನ್ನು ನೀವು ಕೂಡ ಸಾಲ್ವ್ ಮಾಡಿ. ಸೊ ಹೆಂಗೆ ಮಾಡೋದು ಒಂದು ಸರ್ತಿ ನೋಡೋಣ. ಫಸ್ಟು ಏನು ಮಾಡಬೇಕು, ಕ್ವಶನನ್ನು ಓದೋಣ. ಏಜ್ ಆಫ್ ಮದರ್ ಈಸ್ ಟ್ವೈಸ್ ದ ಸ್ಕ್ವಯರ್ ಆಫ್ ಏಜ್ ಆಫ್ ಹರ್ ಸನ್ ಅಂತ ಹೇಳ್ತೀರ. ಅಂದರೆ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2 ಪಟ್ಟು. ಕತೆ ಫುಲ್ ಓದೋಣ. ಆಯಿತು, ಅದೇನೋ ಹೇಳ್ತೀರ, ತಾಯಿ ಮಗನ ವಯಸ್ಸಿನ ಬಗ್ಗೆ ಹೇಳ್ತೀರ. ಆಫ್ಟರ್ 8 ಇಯರ್ಸ್ ಮುಂದಕ್ಕೆ ಹೋದರೆ, ಕತೆ ಯೋಚನೆ ಮಾಡಿ, ಇವಾಗ ಒಬ್ರು ತಾಯಿ ಇದ್ದಾರೆ, 8 ಇಯರ್ಸ್, ನೀವು ನಿಮ್ಮ ತಾಯಿನೇ ನೆನಪಿಸ್ಕೊಳ್ಳಿ. ನಿಮ್ಮ ತಾಯಿಗೆ ಇವಾಗ ಎಷ್ಟು, ಒಂದು 40, 35, 40 ಅಂತ ಇಟ್ಕೊಳ್ಳೋಣ. 8 ಇಯರ್ಸ್ ಮುಂದೆ ಅಂದರೆ 40 + 8 ಆಗುತ್ತಲ್ವಾ. ಆ ರೀತಿ ತಾಯಿ ಏಜ್ ಎಷ್ಟಿದೆಯೋ ಅದಕ್ಕೆ +8 ಆ್ಯಡ್ ಮಾಡ್ಬೇಕು ನಾವು. ಕತೆ ಅರ್ಥ ಮಾಡ್ಕೋತಾ ಇದ್ದೀವಿ. ಓಕೆ, ಆಫ್ಟರ್ 8 ಇಯರ್ಸ್ ದ ಏಜ್ ಗ್ಯಾಪ್ ಬಿಕಮ್ಸ್ 4 ಇಯರ್ಸ್ ಮೋರ್ ದ್ಯಾನ್ ದಿ ಥ್ರೈಸ್ ದಿ ಏಜ್ ಆಫ್ ಅವರ್ ಸನ್. ಅಂದರೆ ಮಗನ ಏಜ್ ಎಷ್ಟಿರುತ್ತಲ್ಲ ಅದನ್ನು ಥ್ರೈಸ್ ಮಾಡಿ. ಥ್ರೈಸ್ ಅಂದ್ರೇನು, ನಾನು ಹೇಳಿದೆ 3 ಪಟ್ಟು, 3 ಟೈಮ್ಸ್, 3 ಇಂಟು ಮಾಡಬೇಕಾಗುತ್ತೆ. ಥ್ರೈಸ್ ಮಾಡಿ ಅದಕ್ಕೆ 4 ಇಯರ್ಸ್ ಮೋರ್ ದ್ಯಾನ್ ಅಂತ ಹೇಳ್ತೀರ. 4 ಇಯರ್ಸ್ ಮೋರ್ ದ್ಯಾನ್. ಈ ಮೋರ್ ದ್ಯಾನ್ ಅಂದ್ರೇನು, ಪ್ಲಸ್ ಅಂತ ಅರ್ಥ. ಕರೆಕ್ಟ್ ಅಲ್ವಾ. ಸೊ ಈ ಕೀವರ್ಡ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ನಮ್ಮ ಸ್ಟೆಪ್ಸ್ಗಳನ್ನ ಫಾಲೋ ಮಾಡೋಣ ನಾವು ಆ್ಯಸ್ ಯೂಶುವಲ್. ಸೊ ಕತೆ ಅರ್ಥ ಮಾಡ್ಕೊಳ್ತಾ ಎಲ್ಲೆಲ್ಲಿ ಈ ಕೀವರ್ಡ್ಸ್ ಬರ್ತದನ್ನ ಅಂಡರ್ಲೈನ್ ಮಾಡ್ತಾ ಹೋಗೋಣ. ಟ್ವೈಸ್ ಇಲ್ಲೊಂದು ಕಡೆ ಇದೆ, ಸ್ಕ್ವಯರ್ ಆಫ್ ಇಲ್ಲೊಂದು ಕಡೆ ಇದೆ, ಏಜ್ ಆಫ್ ಅವರ್ ಸನ್. ಆಫ್ಟರ್ 8 ಇಯರ್ಸ್ ಅಂದರೆ, ಆಫ್ಟರ್ 8 ಇಯರ್ಸ್ ಅಂದರೆ +8 ಮಾಡಬೇಕು. ಇದನ್ನ ಜ್ಞಾಪಕ ಇಟ್ಕೋಣ, ಅದಕ್ಕೆ ಇದನ್ನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಮದರ್ಸ್ ಏಜ್ ಬಿಕಮ್ಸ್ 4 ಇಯರ್ಸ್ ಮೋರ್ ದ್ಯಾನ್ ಅಂತ ಹೇಳ್ತಿದೆ. 4 ಇಯರ್ಸ್ ಮೋರ್ ದ್ಯಾನ್ ಅಂದರೆ +4 ಬರ್ತಿಲ್ಲ ಏನೋ ಒಂದು. ಓಕೆ, ಏಜ್ ಆಫ್ ಥ್ರೈಸ್ ದಿ ಏಜ್ ಆಫ್ ಅವರ್ ಸನ್, ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೋಣ. ಥ್ರೈಸ್ ಅಂದರೆ 3 ಇಂಟು ಫೈಂಡ್ ದರ್ ಪ್ರೆಸೆಂಟೇಜಸ್. ಸೊ ಈ ಕಥೆನ ಇವಾಗ ನಾವು ಸಿಂಬಲ್ಸ್ಗಳನ್ನೆಲ್ಲ ಅಂಡರ್ಲೈನ್ ಮಾಡಿದ್ದೀವಿ ಎಲ್ಲೆಲ್ಲಿ ಬರೀಬೇಕು ಅಂತ. ಓಕೆನಾ. ಸೊ ಈ ಕಥೆನ ಮ್ಯಾಥಮೆಟಿಕಲ್ ರೂಪದಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇವಾಗ ತಾಯಿ ಏಜ್ ಗೊತ್ತಾಗಬೇಕಂದ್ರೆ ಮಗನ ಏಜ್ ಗೊತ್ತಾಗಬೇಕಾ, ಮಗನ ಏಜ್ ಗೊತ್ತಾದರೆ ತಾಯಿ ಏಜ್ ಗೊತ್ತಾಗುತ್ತೆ ನಮಗೆ. ಓಕೆ, ಹೌದಲ್ವಾ. ಅದಕ್ಕೆ ನಾವು ಮಗನ ಏಜ್ನ ಎಕ್ಸ್ ಅಂತ ಕರೆಯೋಣ. ಲೆಟ್ ಏಜ್ ಆಫ್ ಸನ್ ಬಿ ಎಕ್ಸ್. ಮಗನ ಏಜನ್ನು ನಾವೇನಂತ ಕರಿತಾ ಇದ್ದೀವಿ, ಎಕ್ಸ್ ಅಂತ ಕರಿತಾ ಇದ್ದೀವಿ. ಮಗನ ವಯಸ್ಸನ್ನು ಎಕ್ಸ್ ಆಗಿರಲಿ ಅಂತ ಅಂದ್ಕೋತಾ ಇದ್ದೀವಿ, ಅಸ್ಯೂಮ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಾಗುತ್ತೆ, ತಾಯಿ ಏಜ್ ಏನಾಗುತ್ತೆ, ಏಜ್ ಆಫ್ ಮದರ್ ಎಷ್ಟಾಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಇದೆ. ಎಷ್ಟು, ಟ್ವೈಸ್ ದ ಸ್ಕ್ವಯರ್ ಆಫ್ ಏಜ್ ಆಫ್ ಅವರ್ ಸನ್. ಫಸ್ಟು ಸ್ಕ್ವಯರ್ ಮಾಡಿ, ಇದ್ರ ಸ್ಕ್ವಯರ್ ಏನು, ಎಕ್ಸ್ ಸ್ಕ್ವಯರ್ದು ಟ್ವೈಸ್ ಅಂತ ಹೇಳ್ತೀರ ನೋಡಿ, ಟ್ವೈಸ್ ಮಾಡಬೇಕು ಅಂತ ಹೇಳ್ತೀರ. ಟ್ವೈಸ್ ಅಂದ್ರೇನು, 2 ಇಂಟು, ಅಂದರೆ ಈ ನಂಬರ್ಗೆ 2 ಮಲ್ಟಿಪ್ಲೈ ಮಾಡಿ, 2 ಇಂಟು ಎಕ್ಸ್, 2x ಸ್ಕ್ವಯರ್. ಗೊತ್ತಾಗ್ತಿದೆಯಾ. ಸೊ ಮಗನ ಏಜು ಎಕ್ಸು, ತಾಯಿ ಏಜು 2x ಸ್ಕ್ವಯರ್. ಓಕೆ, ಇದು ಫಸ್ಟ್ ಪಾರ್ಟ್. ನೆಕ್ಸ್ಟು ವಾಟ್ ಇಸ್ ದ ಸ್ಟೇಟ್ಮೆಂಟ್ ಹಿಯರ್, ಆಫ್ಟರ್ 8 ಇಯರ್ಸ್, ಆಫ್ಟರ್ 8 ಇಯರ್ಸ್, ಆಫ್ಟರ್ 8 ವರ್ಷಗಳ ನಂತರ. 8 ವರ್ಷಗಳ ನಂತರ ಅಂದರೆ ನಮಗೇನು ಗೊತ್ತಿರಬೇಕು, +8 ಮಾಡಬೇಕು. ಯಾರಿಗೆ +8 ಮಾಡಬೇಕು, 2 ಏಜ್ಗಳಿಗೆ +8 ಮಾಡಬೇಕು. ರೈಟ್, ಬೋತ್ ದ ಏಜಸ್ ವಿ ಹ್ಯಾವ್ ಟು ಆ್ಯಡ್ 8. ಹಂಗಂದರೆ ಸನ್ಸ್ ಏಜ್ ಈಸ್ ಈಕ್ವಲ್ ಟು ಎಕ್ಸ್ +8 ಆಯಿತಾ. ಮುಂಚೆ ಎಕ್ಸ್ ಇತ್ತು, ಇವಾಗ ಎಕ್ಸ್ +8 ಆಯಿತು. ಅದೇ ರೀತಿ ಮದರ್ಸ್ ಏಜ್ ಈಸ್, ಮುಂಚೆ ಎಷ್ಟಿತ್ತು, x ಸ್ಕ್ವೇರ್ ಇತ್ತು, 2x ಸ್ಕ್ವೇರ್ +8 ಆಯಿತು. ಓಕೆನಾ, ಎರಡಕ್ಕೂ ಕೂಡ 8 ಆ್ಯಡ್ ಮಾಡಿದ್ದೀವಿ. ಸೊ ಇವಾಗ ಕೊಡ್ತಿರೋ ರಿಲೇಷನ್ ಇದು ಮತ್ತು ಇದ್ರ ಮಧ್ಯೆ ಏನು ಹೇಳ್ತಿದಾರೋ ಅವರು, ದ ಏಜ್, ಮದರ್ಸ್ ಏಜ್ ಬಿಕಮ್ಸ್ 4 ಟೈಮ್ಸ್ ಅಥವಾ 4 ಇಯರ್ಸ್ ಮೋರ್ ದೆನ್, 4 ಟೈಮ್ಸ್ ಅಲ್ಲ 4 ಇಯರ್ಸ್ ಮೋರ್ ದೆನ್ ಅಲ್ವಾ, 4 ಇಯರ್ಸ್ ಮೋರ್ ದೆನ್ ಥ್ರೈಸ್ ದ ಏಜ್ ಆಫ್ ಅವರ್ ಸನ್. ಓಕೆ, ಇದನ್ನು ನಿಧಾನಕ್ಕೆ ಬರೆಯೋಣ ಒಂದು ಸ್ವಲ್ಪ. ಇವಾಗ ಈಕ್ವೇಷನ್ ಹೆಂಗೆ ಬರುತ್ತೆ ನೋಡೋಣ. ಈಕ್ವೇಷನ್ನು ಸಮೀಕರಣ ಏನಾಗುತ್ತೆ ನೋಡೋಣ. ತಾಯಿಯ ವಯಸ್ಸು ಯಾವುದು, ಇದು ದಿಸ್ ಈಸ್ ಅಂದರೆ ಈಸ್ ಈಕ್ವಲ್ ಟುನಾ, ಅಂದರೆ 2x ಸ್ಕ್ವಯರ್ +8 ಈಸ್ ಈಕ್ವಲ್ ಟು 4 ಇಯರ್ಸ್ ಮೋರ್ ದ್ಯಾನ್, ಅಂದರೆ ಪ್ಲಸ್ ಬರಬೇಕು ಅಂತ ಹೇಳಿದೆ, +4 ಅಂದರೆ 4 ಪ್ಲಸ್ ಬರ್ಕೊಂಬೋಣ ಇಲ್ಲಿ, 4 ಪ್ಲಸ್ ಥ್ರೈಸ್ ದ ಏಜ್ ಆಫ್ ಅವರ್ ಸನ್. ಥ್ರೈಸ್ ಅಂದ್ರೆ ಏನು, 3 ಇಂಟು ಏಜ್ ಆಫ್ ಅವರ್ ಸನ್ ಎಷ್ಟು, ಮುಂಚೆ ಅಲ್ಲ ಇವಾಗ, ಅಂದರೆ 8 ಇಯರ್ಸ್ ಆದಮೇಲೆ ಎಷ್ಟು, x + 8.
ಸೊ ಇದು ನಮಗೆ ಬೇಕಾಗಿದ್ದಂಥ ಸಮೀಕರಣ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಬೇಗ ಬೇಗ ಮಾಡಿಬಿಡೋಣ. 2x² + 8 = 4 + 3 × x 3x + 3 8s are 24. 24 + 4 ಅಂದರೆ ಇಲ್ಲಿ ಬರೆದ್ಬಿಡ್ತೀನಿ, 28 ಬರ್ಕೊತೀನಿ ಡೈರೆಕ್ಟಾಗಿ ನಾನು. ಓಕೆನಾ? 4 + 24 ಅಂದರೆ 28 ಆಯಿತು. ಸೊ ಈ 3x ಈ ಕಡೆ ತಗೋಣ, 28 ಈ ಕಡೆ ತಗೋಣ. 2x² - 3x + 8 - 28 = 0. 2x² - 3x + 8 - 20 ಅಂದರೆ -20 = 0. ರೈಟ್. ಸೊ ಇವಾಗ ನಮಗೆ ಈಕ್ವೇಷನ್ ಸಿಕ್ತು. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಯೂಸಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಅದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ರೈಟ್. ಸೊ ಈ ಸಿಂಪ್ಲಿಫಿಕೇಶನ್ ನಾನು ಮತ್ತೆ ಅಗೈನ್ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಸದ್ಯಕ್ಕೆ ನಾವು ಈಕ್ವೇಷನ್ ಯಾವ ರೀತಿ ಬರ್ಕೊಳ್ಬೇಕಾಗುತ್ತೆ ಅದನ್ನು ನೋಡಿದ್ದೀವಿ. ರೈಟ್. ಇಷ್ಟು ಅರ್ಥ ಆಗಿದೆ ಅಂತ ಹೇಳ್ತಾ ನಾನು ನಿಮಗೆ ಒಂದು ಟಾಸ್ಕನ್ನು ಕೊಡ್ತಾ ಇದ್ದೀನಿ. ದಿಸ್ ಈಸ್ ಆಲ್ಸೋ ಆ್ಯನ್ LBA ಕ್ವಶನ್ ಓನ್ಲಿ. ಇದನ್ನು ನೀವು ಯು ಹ್ಯಾವ್ ಟು ಸಾಲ್ವ್ ಆ್ಯಂಡ್ ರೈಟ್ ದ ಈಕ್ವೇಷನ್. ಈಕ್ವೇಷನ್ನ ಬರೆದ್ಬಿಟ್ಟು ಈಕ್ವೇಷನ್ ಸಮೀಕರಣವನ್ನು ಯು ಹ್ಯಾವ್ ಟು ರೈಟ್ ಇನ್ ಕಮೆಂಟ್ಸಲ್ಲಿ. ರೈಟ್. ಯು ಹ್ಯಾವ್ ಟು ರೈಟ್ ದ ಈಕ್ವೇಷನ್ ದಟ್ ಯು ಗೆಟ್. ರೈಟ್. ಈಕ್ವೇಷನ್ ಏನು ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಸೊ ಐ ಹೋಪ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹೆಲ್ಪ್ ಆಗಿದೆ ಈ ಕ್ಲಾಸ್ ಅಂತ. ಹೆಲ್ಪ್ ಆಗಿದ್ರೆ ಆ್ಯಸ್ ಯೂಶುವಲ್ ಯಾವಾಗಲೂ ಹೇಳೋದಂದ್ರೆ, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಪರೀಕ್ಷೆ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದು ಈ ಪಾರ್ಟ್ ಏನು ಹೇಳ್ಕೊಟ್ಟನಲ್ಲ ಇವತ್ತು ಬಹಳ ಹೆಲ್ಪ್ ಆಗುತ್ತೆ. ಸುಮಾರು ಜನಕ್ಕೆ ಇಲ್ಲೇ ಡೌಟ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ, ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.